ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ನು ಕೊಟ್ಟಿದ್ದೀವಿ. ನಮ್ಮದು DPRನ ತಯಾರು ಮಾಡಿ ನೀವು ಬೇಡ್ತಿ ವರದಾ ವಿಚಾರಕ್ಕೆ ಅಂಥೇಳಿ MOU ಸೈನ್ ಕೂಡ ನಾವು ಮಾಡಿದ್ದೀವಿ. ಒಂದು ಪ್ರಮುಖ ಏನಂತಂದರೆ ಫೇಸ್ 1ನಲ್ಲಿ 448 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರದಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಕ್ಲಬ್ ಮಾಡೋಕ್ಕೆ CG ಲಿಂಕ್ನ ಅವರಿಗಾಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡೋಕ್ಕೆ ನಮ್ಮ ಚೀಫ್ ಇಂಜಿನಿಯರ್ MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದ್ದೀವಿ, ಅಗ್ರಿ ಮಾಡಿದ್ದೀವಿ. ಇದು ಕಾಸ್ಟು ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗೌರ್ಮೆಂಟು, 10% ನಮ್ಮ ಸ್ಟೇಟ್ ಗೌರ್ಮೆಂಟು ಆ ಒಂದು ವ್ಯಾಪ್ತಿಯಲ್ಲಿ ಇದಿರ್ತದೆ. ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳೆಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಮೇಕೆದಾಟು ಪ್ರಾಜೆಕ್ಟದ್ದು ನಮ್ಮೆಲ್ಲ ಪ್ರಪೋಸಲ್ಸ್ನ ನಾವು ಇನ್ನೊಂದು 2 ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಮಿನಿಸ್ಟ್ರಿಗೂ ಹೇಳಿದ್ದೇನೆ. ಅದು ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ. ಆಮೇಲೆ ನಮ್ಮದು ಏನು ಸೆಂಟ್ರಲ್ ಕ್ಯಾಬಿನೆಟಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ. ಜೊತೆಗೆ ಕೃಷ್ಣಾ ವಾಟರ್ದು ಏನಿದೆ ಬೇಸಿನ್ದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ 2 ಸತಿ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ, ನೀವು ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ, ಆಫೀಸರ್ಸ್ಗೆ ಹೋಗಿದ್ದಾರೆ. ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗು. ಆಮೇಲೆ ಎತ್ತಿನಹೊಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ತಿಳಿಸಿದ್ದೇವೆ. ಸೊ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ನನ್ನ ರಾಜ್ಯದ ಯಾವುದಾದ್ರು ಬೇಡಿಕೆಗಳಲ್ಲಿ ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ. ಬಹುಶಃ ಅವರು ನನಗೊಂದು ಮನವಿ ಮಾಡೋ ಒಂದು ಸಂದೇಶ ಏನು ಕೊಟ್ಟರು ಅಂದರೆ, ಸದ್ಯದಲ್ಲೇ ಇನ್ನೊಂದು ದಿನ ಟೈಮ್ ಕೊಡ್ತೀನಿ ನಿನಗೆ, ಯಾವ್ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷನ್ ಅದು ಕೂಡ ನಿಮ್ದು ಏನೇನು ಕೆಲವು ರಿಕ್ವೆಸ್ಟ್ ಇದೆ ಅವರಕ್ಕೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಆ ವಿಚಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ. ಅವರು ಅದಕ್ಕೆ ಕರೆಸ್ಕೊಂಡು ದಿನ ಯಾವ ಇಶ್ಯೂಸ್ನ ಸಾರ್ಟ್ಔಟ್ ಮಾಡ್ಕೊಳ್ತೀವಿ ಅಂತೇಳಿ ಅವರು ಪಾಟೀಲ್ರವರು ನಮಗೆ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.